ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಹನುಮಂತನನ್ನು ತುಂಬ ಪರೀಕ್ಷೆ ಮಾಡಿ ನಿಲ್ಲಿಸ್ತಾಳೆ ಲಂಕಿಣಿ ಅಂತ ಅನ್ನೋದು ತಿಳ್ಕೊಂಡ್ವಲ್ಲ. ಆ ಲಂಕಿಣಿಯ ಒಂದು ಸತಿ ತಲೆ ಮೇಲೆ ಹೊಡಿತಾಳೆ ಕಪಿಮರಿಗೆ, ಅಂದರೆ ಹನುಮಂತನಿಗೆ. ಅವನಿಗೆ ತುಂಬ ಕೋಪ ಬಂದು ಆಕಾಶಕ್ಕೆಗರಿ ಒಂದು ಸತಿ ಸಣ್ಣ ಎಡಗೈಯಿಂದ ಗಟ್ಟಿ ಗುದ್ದುದಕ್ಕೆ ಇಷ್ಟಪಡದೆ ಎಡಗೈಯಲ್ಲಿ ಒಂದು ಸಣ್ಣ ಏಟು ಕೊಟ್ಟಿದ್ದ ಅಂತ ಅಂದ್ಕೊಂಡ್ವಲ್ಲ. ಆದರೆ ಅಷ್ಟಕ್ಕೆ ಲಂಕಿಣಿ ಕಣ್ಣು ಕತ್ತಲೆ ಬಂದ್ಬಿಡ್ತು, ನಕ್ಷತ್ರಗಳು ಕಾಣಿಸಿಬಿಟ್ಟು ಅವಳಿಗೆ. ಒಂದು ಸತಿ ಯಾರು ಒಂದು ಹೊಡೆದ್ರೆ ಕಣ್ಣಿನಲ್ಲಿ ಸಿಕ್ಕಾಬಟ್ಟೆ ನಮಗೆ ರಕ್ತ ಸಂಚಲನ ಮಾಡುವಾಗ ಆ ರಕ್ತ ಕಣಗಳು ನಕ್ಷತ್ರಗಳ ಥರ ಕಾಣಿಸುತ್ತೆ ನಮಗೆ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಕಾಣಿಸ್ಬಿಡುತ್ತವೆ. ತಲೆ ಸುತ್ತು ಬಿದ್ದಾಗ, ಏನಾರು ಒಂದು ಏಟು ಬಿದ್ದಾಗಲೂ ಕೂಡ ಬರೀ ತಲೆ ಮೇಲೆ ಇರಲಿ ಕಣ್ರಿ, ಮೊಳಕಾಯಿ ಇದೆಯಲ್ಲ ಗೋಡೆಗೆ ತಗಲಿಸ್ಕೊಳ್ಳಿ ನೋಡೋಣ. ನಕ್ಷತ್ರಗಳು ಗೊತ್ತಿಲ್ವ ನಿಮಗೆ? ಕಣ್ಣಲ್ಲಿ ಕಾಣಬೇಕಾ? ಹಾಗಾದ್ರೆ ಒಂದು ಸತಿ ಗುದ್ದುಕೊಳ್ಳಿ ನೋಡೋಣ, ಗೋಡೆಗೆ ಒಂದು ಸತಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ನಕ್ಷತ್ರ ಕಾಣಿಸ್ಬಿಡುತ್ತೆ. ಈಗಲೇ ಗುದ್ದುಕೊಳ್ಳಿ, ಹೇಳಿ ಗುದ್ದುಕೊಳ್ಳಿ, ಗೊತ್ತಾಗುತ್ತೆ. ನೆಲಕ್ಕೆ ಗುದ್ದಿ ಸಾಕು. ನಕ್ಷತ್ರ ಕಾಣಿಸೋದಾ ನಿನಗೆ? ಅಯ್ಯೋ, ನಕ್ಷತ್ರಗಳು ನಿನ್ನ ಮೇಲೆ ಬಂದ್ಬಿಡುತ್ತವೆ. ಹಾಗೆ ಇವಳಿಗೆ ಅವನ ಗುದ್ದುಗೆ ನಕ್ಷತ್ರಗಳು ಕಾಣಿಸ್ಬಿಟ್ಟು ಕೆಳಗೆ ಬಿದ್ದೋದ್ಲಂತೆ ಇವಳು. ವಿಲ ಒದ್ದಾಡಿಬಿಟ್ಲು. ಒಂದು ಸಣ್ಣೇಟು ಅಷ್ಟೇ ಕೊಟ್ಟದ್ದು, ಎಡಗೈಲಷ್ಟೇ ಒದ್ದಾಡ್ತಾ ಇದ್ದಾಳೆ. ನಂತರ ಸ್ವಲ್ಪ ಚೇತರಿಸ್ಕೊಂಡು ನಿಂತ್ಕೊಂಡು ಎರಡು ಕೈಗಳನ್ನೆತ್ತಿ ನಮಸ್ಕಾರ ಮಾಡಿ ಹೀಗೆ ಹೇಳ್ತಾಳೆ, ಅಮ್ಮೋ ಯಾರಯ್ಯ ನೀನು? ಮಹಾನುಭಾವ, ನೀನು ಕಪಿಮರಿ ಅಂದ್ಕೊಂಬಿಟ್ಟಿದ್ನಲ್ಲಪ್ಪ, ಏನು ಇಷ್ಟು ಮಟ್ಟಿಗೆ ಏಟು ಕೊಟ್ಟಿದ್ಯಾ ನನಗೆ ನೀನು? ನಾನು ಕಂಡೇ ಇಲ್ಲ ಈ ಏಟು. ನಾನು ಸತ್ತೇ ಹೋಗ್ಬಿಟ್ಟಿದ್ದೀನಿ ಅನ್ಕೋತಿದ್ದೆ. ನಾನು ಎಚ್ಚರ ಆದಮೇಲೆ ಬದುಕಿದ್ದೀನಿ ಅನ್ಕೋತಾ ಇದ್ದೀನಿ. ಮಹಾನುಭಾವ, ನೀನು ಯಾರೋ ನನಗೆ ಗೊತ್ತಿಲ್ಲ. ನಾನು ತುಂಬ ಪರಿಪರಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಲೋಕದವನು ಇರ್ಬೋದು ನೀನು, ಯಾವ ಗಂಧರ್ವ ಇರ್ಬೋದು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಆದರೆ ಇವತ್ತು ನಿನ್ನ ಹೊಡೆತದಿಂದ ನನಗೆ ಬ್ರಹ್ಮದೇವನ ಮಾತು ಜ್ಞಾಪಕಕ್ಕೆ ಬರ್ತಾ ಇದೆ. ಬ್ರಹ್ಮದೇವನ ವರಬಲ ಇತ್ತು ನನಗೆ. ಒಂದು ಸಲ ನಮ್ಮ ರಾವಣ ಕೈಲಾಸಕ್ಕೆ ಹೋಗ್ಬಿಟ್ಟು ಅಲ್ಲಿ ನಂದೀಶ್ವರನ ಮುಂತಾದವ್ರನ್ನ ಗೋಳು ಇದ್ಕೊಂಡು ಅವನ ಶಿವನ ಪರಿವಾರ ಅನ್ನತಕ್ಕಂಥ ಗಮನಕ್ಕೆ ಕೂಡ ಬರಲಿಲ್ಲ. ಎಲ್ಲರನ್ನೂ ಕೂಡ ಅಷ್ಟಮಟ್ಟಿಗೆ ಗೋಳಿಕೊಂಬಿಟ್ಟ ಶಿವನ ಪರಿವಾರವನ್ನು. ಇದರಿಂದ ಶಿವಗಣಗಳು ಕೋಪಗೊಂಡು ಅವು ಹೇಳ್ತಾವೆ, ನಿನ್ನ ಪಟ್ಟಣ ಬೂದಿಯಾಗಿ ಹೋಗಲಿ ಅಂತ ಶಾಪ ಕೊಟ್ಟರು ಆ ಶಿವಗಣಾದಿಗಳೆಲ್ಲ. ಯಾಕೆಂದರೆ ರಾವಣ ಆತ್ಮಲಿಂಗವನ್ನೇ ಹಿಡ್ಕೊಂಡು ಪಾರ್ವತಿಯನ್ನೇ ಅಪೇಕ್ಷೆ ಪಟ್ಟಿರ್ತಕ್ಕಂಥ ದುರ್ಮಾರ್ಗ ಅಂತ ದೊಡ್ಡ ಕಥೆ ಅದು. ಎರಡು ರೀತಿಯಾದ ಕಥೆಗಳು ಬರ್ತವೆ. ರಾವಣ ಮಾಡಿರ್ತಕ್ಕಂಥ ಅಷ್ಟಷ್ಟು ಕ್ರೂರ ಕೃತ್ಯಗಳಿಲ್ಲ. ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ ಲಂಕಿಣಿ. ಅಲ್ಲಿರ್ತಕ್ಕಂಥ ಶಿವಗಣಗಳು ಕೊಟ್ಟಿರ್ತಕ್ಕಂಥ ಶಾಪದಿಂದ ನಿನ್ನ ಪಟ್ಟಣ ಬೂದಿ ಆಗಿಬಿಡಬೇಕು ಅಂತ ಹೇಳಿದರು. ರಾವಣ ಅದನ್ನು ಲೆಕ್ಕಿಸಲೇ ಇಲ್ಲ. ನಾನೇ ಭಯದಿಂದ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಡೆ. ಯಾಕೆಂದರೆ ಪಟ್ಟಣಾದಿ ದೇವತೆ ನಾನು, ಪಟ್ಟಣ ದೇವತೆ ನಾನು. ಅದರಿಂದ ನಾನು ಕೇಳ್ಕೋಬೇಕಾಯ್ತು, ಅವನ ಪಟ್ಟಣ ಬೂದಿ ಆದರೆ ನಾ ತಾನೇ ಮೊದಲು ಬೂದಿ ಆಗಬೇಕು ಅಂತ. ನನ್ನದೊಂದು ದೊಡ್ಡ ಕತೆ. ಈಗ ನಾನು ಹೇಳಲ್ಲ ನನ್ನ ಕತೆ. ಸ್ವಾಮಿ, ನಿನ್ನ ಕತೆ ಹೇಳು, ನೀನು ಯಾರು? ಇರಲಿ. ಆಮೇಲೆ ಏನಾಯಿತು, ನಾನೇನು ಮಾಡಿದೆ? ಅಲ್ಲಿಗೆ ಬಿಡಲಿಲ್ಲ. ಶಿವಗಣಗಳು ಶಾಪ ಕೊಟ್ಟ ಮೇಲೆ ನನಗೆ ಹೆದರಿಕೆ ಆಯಿತು. ಬ್ರಹ್ಮನ ಹತ್ರ ಹೋಗಿ ನಾನು ಬೇಡ್ಕೊಂಡೆ, ಪ್ರಭು ನನ್ನನ್ನು ಕಾಪಾಡು ಅಂತ. ಬ್ರಹ್ಮದೇವನು ನನಗೆ ವರವನ್ನು ಕೊಡ್ತಾನೆ. ನಾನು ಈಗಲೇ ಸುಡುವುದಿಲ್ಲ, ಬಿಡು. ಒಂದು ಕೋತಿಯ ಕೈಲಿ ನೀನು ಯಾವಾಗ ಸೋಲು ಅನುಭವಿಸಿದಾಗ ನಿನ್ನ ಲಂಕಾ ರಾಜ್ಯವು ಕುಸಿದಂತೆಯೇ ಸರಿ. ಅಲ್ಲಿವರೆಗೂ ದೇವತೆಗಳು ನನಗೇನು ಕೂಡ ಮಾಡಲಾರರು ಅಂದಿದ್ದ. ಬ್ರಹ್ಮನ ವರ ಒಂದು ಕೋತಿ ಮರಿ ಮಾಡುತ್ತೆ ಅಂತ ಹೇಳಿದರು.
ಒಂದು ಕೋತಿಯಿಂದ ನೀನು ಸೋಲು ಯಾವಾಗ ನಿಂಗೆ ಆಗತ್ತೆ ಅಂತ ಸೂಚನೆಗಳಿದೆಲ್ಲ. ಮುಂದೆ ನೋಡೋಣ ಏನಾಗತ್ತೆ ಅಂತ.